ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ ಹೈಕಮಾಂಡು, ನಾನು 5 ವರ್ಷ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಡೆಲ್ಲಿಯಲ್ಲಿ ನಿರ್ಧಾರ ಆಗಿದೆ 2.5 ವರ್ಷ ನಮ್ಮದು, 2.5 ವರ್ಷ ಅವ್ರದ್ದು ಅಂಥೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹೇಳ್ತಾರೆ ರಾಜ್ಯದಲ್ಲೇ ಬಗೆಹರಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರಿಗೆ ಪುರುಸೊತ್ತಿಲ್ಲ, ಯಾಕಂದರೆ ಅವರು ಭಾರತ ವಿರೋಧಿ ಚಟುವಟಿಕೆಗಳನ್ನು ವಿದೇಶದಲ್ಲಿ ಮಾಡಬೇಕು, ಅದಕ್ಕಾಗಿ ಅವರು ಹೆಚ್ಚು ಅಲ್ಲಿರ್ತಾರೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನೀವು ಹೈಕಮಾಂಡ್ ಸಿದ್ದರಾಮಯ್ಯನವರನ್ನೇ ಮಾಡಿದರೆ ಸಿದ್ದರಾಮಯ್ಯನವರು ನಿರ್ಧಾರ ತಗೊತಾರೆ. ಸ್ಟೇಟಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವದ ಬಗ್ಗೆ ರಾಜ್ಯದಲ್ಲೇ ಉಂಟಾಗಿರೋಂಥ ಗೊಂದಲ ಇದು ಹೈಕಮಾಂಡ್ ಮಾಡಿದ್ದಲ್ಲ, ನೀವೇ ಬಗೆಹರಿಸ್ಕೊಳ್ಬೇಕು ಅಂತಿದ್ದಾರೆ. ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ ಹೈಕಮಾಂಡು, ನಾನು 5 ವರ್ಷ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಡೆಲ್ಲಿಯಲ್ಲಿ ನಿರ್ಧಾರ ಆಗಿದೆ 2.5 ವರ್ಷ ನಮ್ಮದು, 2.5 ವರ್ಷ ಅವ್ರದ್ದು ಅಂಥೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹೇಳ್ತಾರೆ ರಾಜ್ಯದಲ್ಲೇ ಬಗೆಹರಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರಿಗೆ ಪುರುಸೊತ್ತಿಲ್ಲ, ಯಾಕಂದರೆ ಅವರು ಭಾರತ ವಿರೋಧಿ ಚಟುವಟಿಕೆಗಳನ್ನು ವಿದೇಶದಲ್ಲಿ ಮಾಡಬೇಕು, ಅದಕ್ಕಾಗಿ ಅವರು ಹೆಚ್ಚು ಅಲ್ಲಿರ್ತಾರೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನೀವು ಹೈಕಮಾಂಡ್ ಸಿದ್ದರಾಮಯ್ಯನವರನ್ನೇ ಮಾಡಿದರೆ ಸಿದ್ದರಾಮಯ್ಯನವರು ನಿರ್ಧಾರ ತಗೊತಾರೆ. ಸ್ಟೇಟಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವದ ಬಗ್ಗೆ ರಾಜ್ಯದಲ್ಲೇ ಉಂಟಾಗಿರೋಂಥ ಗೊಂದಲ ಇದು ಹೈಕಮಾಂಡ್ ಮಾಡಿದ್ದಲ್ಲ, ನೀವೇ ಬಗೆಹರಿಸ್ಕೊಳ್ಬೇಕು ಅಂತಿದ್ದಾರೆ. ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ ಹೈಕಮಾಂಡು, ನಾನು 5 ವರ್ಷ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಡೆಲ್ಲಿಯಲ್ಲಿ ನಿರ್ಧಾರ ಆಗಿದೆ 2.5 ವರ್ಷ ನಮ್ಮದು, 2.5 ವರ್ಷ ಅವ್ರದ್ದು ಅಂಥೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹೇಳ್ತಾರೆ ರಾಜ್ಯದಲ್ಲೇ ಬಗೆಹರಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರಿಗೆ ಪುರುಸೊತ್ತಿಲ್ಲ, ಯಾಕಂದರೆ ಅವರು ಭಾರತ ವಿರೋಧಿ ಚಟುವಟಿಕೆಗಳನ್ನು ವಿದೇಶದಲ್ಲಿ ಮಾಡಬೇಕು, ಅದಕ್ಕಾಗಿ ಅವರು ಹೆಚ್ಚು ಅಲ್ಲಿರ್ತಾರೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನೀವು ಹೈಕಮಾಂಡ್ ಸಿದ್ದರಾಮಯ್ಯನವರನ್ನೇ ಮಾಡಿದರೆ ಸಿದ್ದರಾಮಯ್ಯನವರು ನಿರ್ಧಾರ ತಗೊತಾರೆ. ಸ್ಟೇಟಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವದ ಬಗ್ಗೆ ರಾಜ್ಯದಲ್ಲೇ ಉಂಟಾಗಿರೋಂಥ ಗೊಂದಲ ಇದು ಹೈಕಮಾಂಡ್ ಮಾಡಿದ್ದಲ್ಲ, ನೀವೇ ಬಗೆಹರಿಸ್ಕೊಳ್ಬೇಕು ಅಂತಿದ್ದಾರೆ. ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ ಹೈಕಮಾಂಡು, ನಾನು 5 ವರ್ಷ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಡೆಲ್ಲಿಯಲ್ಲಿ ನಿರ್ಧಾರ ಆಗಿದೆ 2.5 ವರ್ಷ ನಮ್ಮದು, 2.5 ವರ್ಷ ಅವ್ರದ್ದು ಅಂಥೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹೇಳ್ತಾರೆ ರಾಜ್ಯದಲ್ಲೇ ಬಗೆಹರಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರಿಗೆ ಪುರುಸೊತ್ತಿಲ್ಲ, ಯಾಕಂದರೆ ಅವರು ಭಾರತ ವಿರೋಧಿ ಚಟುವಟಿಕೆಗಳನ್ನು ವಿದೇಶದಲ್ಲಿ ಮಾಡಬೇಕು, ಅದಕ್ಕಾಗಿ ಅವರು ಹೆಚ್ಚು ಅಲ್ಲಿರ್ತಾರೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಹೈಕಮಾಂಡ್ ಯಾರು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನೀವು ಹೈಕಮಾಂಡ್ ಸಿದ್ದರಾಮಯ್ಯನವರನ್ನೇ ಮಾಡಿದರೆ ಸಿದ್ದರಾಮಯ್ಯನವರು ನಿರ್ಧಾರ ತಗೊತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.